ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ. ಹೇಗಿದ್ದೀರಾ ಎಲ್ರೂ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಈಗ ಒಂದು 2-3 ದಿವಸದಿಂದ ಅಂತೂ ಎಷ್ಟು ಮಳೆ ಅಲ್ವಾ, ಮಧ್ಯಾಹ್ನಕ್ಕೆ ಶುರುವಾಗಿಬಿಡುತ್ತೆ ಮತ್ತು ರಾತ್ರಿವರೆಗೂ ಬರ್ತಾನೇ ಇರುತ್ತೆ. ಹಾಗಾಗಿ ನಿನ್ನೆ ದಿನ ಆಚೆ ಬಟ್ಟೆ ಹರಿವಿದ್ದೆ, ಪೂರ್ತಿ ಒದ್ದೆ ಆಗೋಗಿತ್ತು. ಸರಿ ಏನು ಮಾಡೋದು ಅಂತ ಹೇಳಿ ಮತ್ತೊಂದು ಸಲ ವಾಷಿಂಗ್ ಮಿಷಿನ್ಗೆ ಹಾಕಿ ಮತ್ತೊಂದು ಸಲ ಹರಿಯೋಣ, ಯಾಕಂದರೆ ಮಧ್ಯಾಹ್ನದವರೆಗೂ ಬಿಸಿಲಿದ್ದೇ ಇರುತ್ತಲ್ಲ, ಅಲ್ಲಿವರೆಗೂ ಒಣಗತ್ತೆ ಅಂತ ಹೇಳಿ ಎಲ್ಲ ಬಟ್ಟೆ ತೆಕ್ಕೊಳ್ಳೋಣ ಅಂತ ಹೇಳಿ ಟೆರೆಸ್ ಮೇಲೆ ಬಂದೆ. ಬೆಳಗಿನ ವಾತಾವರಣ ಅಂತೂ ಅದೆಷ್ಟು ಚೆನ್ನಾಗಿರುತ್ತೆ, ನೀವು ಎಂಥ ಮೂಡಲ್ಲಿ ಇದ್ರೂ ಹಾಗೆ ರಿಫ್ರೆಶ್ ಅನಿಸುತ್ತೆ. ಚಿಕ್ಕ ಹಕ್ಕಿಗಳು ಚಿಲಿಪಿಲಿ ಸದ್ದು, ಅದಾದಮೇಲೆ ಆ ತಂಪಾದ ಗಾಳಿ ಇಡೀ ಮೂಡ್ನೇ, ಇಡೀ ಸಿಸ್ಟಮ್ನೇ ಚೇಂಜ್ ಮಾಡಿಬಿಡುತ್ತೆ ಅಂತ ಅನಿಸುತ್ತೆ. ಪ್ರಕೃತಿ ಕೊಡೋ ಅಷ್ಟು ಸಂತೋಷ, ಆನಂದ, ತೃಪ್ತಿ, ಒಂಥರ ನಿರಾಳ ಭಾವನೆ ಬಹುಶಃ ನಮಗೆ ಎಲ್ಲೂ ಸಿಗಲಿಕ್ಕಿಲ್ಲ ಅಂತ ಅನಿಸುತ್ತೆ. ಮತ್ತು ಇವತ್ತಿನ ವಿಡಿಯೋನಲ್ಲಿ ನೀವೆಲ್ಲ ಸುಮಾರು ಜನ ಕೇಳ್ತಾ ಇದ್ರಲ್ವ ಕಮೆಂಟಲ್ಲಿ, ನೀವು ಸ್ವಲ್ಪ ವೆಯ್ಟ್ ಲಾಸ್ ಆಗಿದ್ದೀರಾ, ಏನು ಮಾಡ್ತಾಯಿದ್ದೀರಾ ಅಂತ. ಆ್ಯಕ್ಚುಲಿ ನಾನು ಏನೇನೂ ಮಾಡ್ತಾಯಿಲ್ಲ, ಆದರೆ ಅದಕ್ಕೊಂದು ಸೀಕ್ರೆಟ್ ಫಾಲೋ ಮಾಡ್ತಾಯಿದ್ದೀನಿ ಮತ್ತು ಕೆಲವು ಟಿಪ್ಸ್ ಫಾಲೋ ಮಾಡ್ತಾಯಿದ್ದೀನಿ. ಅದೇನು ಅಂತ ಇವತ್ತಿನ ವಿಡಿಯೋನಲ್ಲಿ ಹಂಚ್ಕೊಳ್ತಾ ಇದ್ದೀನಿ. ಅದಲ್ಲದೆ ಇನ್ನಷ್ಟು ಮಾತುಕತೆಗಳು, ನಮ್ಮ ಗುಂಡಣ್ಣ ಸಮನ್ವಯ ತುಂಟಾಟ ಪ್ರತಿಯೊಂದೂ ಈ ವಿಡಿಯೋನಲ್ಲಿರುತ್ತೆ. ಹಾಗಾಗಿ ವಿಡಿಯೋನ ತಪ್ಪದೆ ಕಡೆ ತನಕ ನೋಡಿ, ಸರಿನಾ? ಮತ್ತಿಲ್ಲಿ ಬಟ್ಟೆ ಎಲ್ಲ ಹರಿವಿ ಮುಗಿಸಿ ಕೆಳಗೆ ಬಂದೆ. ಇದು ವೆಯ್ಟ್ ಲಾಸ್ ಡ್ರಿಂಕ್. ಇದು ವೆಯ್ಟ್ ಲಾಸ್ ಅನ್ನೋದಕ್ಕಿಂತ ನಮ್ಮ ಬಾಡಿಯ ಮೆಟಬಾಲಿಸಮ್ ಹೆಚ್ಚೋಕ್ಕೆ ಅಂತ ಮಾಡ್ಕೊಳ್ಳೋದು. 3 ಪದಾರ್ಥಗಳು, ಜೀರಿಗೆ, ಚಕ್ಕೆ ಮತ್ತು ಧನಿಯಾ ಕಾಳು ಬರುತ್ತಲ್ಲ, ಈ ಮೂರೂ ಒಂದು ಕಾಲು ಚಮಚದಷ್ಟು 2 ಲೀಟ್ರ್ ನೀರಿಗೆ ನೆನೆಸಿಟ್ಕೊಂಬಿಡ್ಬೇಕು. ರಾತ್ರಿನೇ ಪೂರ್ತಿ ರಾತ್ರಿ ಇಡೀ ನೆಂದ ಮೇಲೆ ಬೆಳಗ್ಗೆ ಎದ್ದು ಅದನ್ನು ಕುದಿಸ್ಕೊಳ್ಬೇಕು. ಒಂದು 10ರಿಂದ 15 ನಿಮಿಷ ಸಣ್ಣ ಉರಿನಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು. ಹೀಗೆ ಕುದಿಸಿ ಆರಿಸಿದ ನೀರನ್ನ ಪೂರ್ತಿ ದಿನ ನಿಮಗೆ ನೀರು ಕುಡಿಬೇಕು ಅನಿಸ್ದಾಗೆಲ್ಲ ಇದೇ ನೀರನ್ನೇ ಕುಡಿಬೇಕು. ಇದೇನಾಗತ್ತೆ, ನಮ್ಮ ಬಾಡಿಯಲ್ಲಿರೋ ಮೆಟಬಾಲಿಸಮ್ನ ಜಾಸ್ತಿ ಮಾಡುತ್ತೆ. ಏನಾಗುತ್ತೆ ಅಂತಂದರೆ ಕೆಲವು ಸಲ ವೆಯ್ಟ್ ಲಾಸ್ ಯಾಕೆ ಆಗ್ತಿರಲ್ಲ, ಅದೇ ಊಟಗಳನ್ನೇ ಮಾಡ್ತಾ ಇರ್ತೀವಿ, ಹೆಚ್ಚು ಕೂಡ ಏನೂ ತಿಂದಿರಲ್ಲ, ಹೊರಗಡೆ ಪದಾರ್ಥನೂ ತಿನ್ನಲ್ಲ, ಮನೆ ಊಟನೇ ಮಾಡ್ತಿದ್ರೂ ವೆಯ್ಟ್ ಕಮ್ಮಿ ಆಗ್ತಿಲ್ಲ ಅಂತಂದರೆ ನಮ್ಮ ಮೆಟಬಾಲಿಸಮ್ ಕಮ್ಮಿ ಆಗಿದೆ ಅಂತ ಅರ್ಥ. ಆ ಥರ ಸಮಯದಲ್ಲಿ ಈ ಥರ ಮಾರ್ನಿಂಗ್ ಡ್ರಿಂಕ್ ಅಥವಾ ಮೆಟಬಾಲಿಸಮ್ ಜಾಸ್ತಿ ಮಾಡುವಂತಹ ನೀರನ್ನ ಕುಡಿದಾಗ ನಮ್ಮ ಬಾಡಿಯ ಮೆಟಬಾಲಿಸಮ್ ರೇಟ್ ಜಾಸ್ತಿ ಆಗುತ್ತೆ, ಅಂದರೆ ಡೈಜೆಷನ್ ಕ್ರಿಯೆ ಚೆನ್ನಾಗಾಗತ್ತೆ. ಹಾಗಾಗಿ ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ ಮುಂದೆ ವಿಡಿಯೋನಲ್ಲಿ. ಈಗ ಸದ್ಯಕ್ಕೆ ಒಂದು ಸುಲಭವಾದ ಬ್ರೇಕ್ಫಾಸ್ಟ್ ರೆಸಿಪಿ ನೋಡ್ಕೊಂಬಿಡೋಣ. ನಾನು ಇಲ್ಲಿ ಅಡೆ ದೋಸೆ ಅಂತ ಹೇಳ್ತಾರಲ್ಲ, ಅದನ್ನು ಮಾಡ್ತಾಯಿದ್ದೀನಿ. ಎಲ್ಲ ಬೇಳೆಗಳು ಅಂದರೆ ತೊಗರಿಬೇಳೆ, ಉದ್ದಿನಬೇಳೆ, ಕಡಲೆಬೇಳೆ, ಹೆಸರುಬೇಳೆ, ಒಂದು ಅಕ್ಕಿ, ಅದಾದಮೇಲೆ 4 ಒಣಮೆಣ್ಸಿನ್ಕಾಯಿ ಎಲ್ಲ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಒಂದೊಂದು ಚಿಕ್ಕ ಬೌಲಲ್ಲಿ, ಜೊತೆಗೆ 4 ಒಣಮೆಣ್ಸಿನ್ಕಾಯಿ ಇಷ್ಟನ್ನು ಚೆನ್ನಾಗಿ ತೊಳೆದು ನೀರು ಹಾಕಿ ರಾತ್ರಿನೇ ನೆನೆಸಿಟ್ಟಿದ್ದೀನಿ. ಬೆಳಗ್ಗೆ ಏಳುವಷ್ಟರಲ್ಲಿ ನೋಡಿ ಚೆನ್ನಾಗಿ ನೆಂದಿದೆ. ಈಗ ಇದು ಚೆನ್ನಾಗಿ ನೆಂದಿದೆಯಲ್ಲ, ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಬೇಕು, ನುಣ್ಣಗೆ ರುಬ್ಕೋಬೇಕು. ನುಣ್ಣಗೆ ರುಬ್ಕೊಂಡ್ರೂ ಓಕೆ, ಇಲ್ಲ ತರಿಯಾಗಿ ರುಬ್ಕೊಳ್ತೀನಿ ಅಂದ್ರೂ ಪರವಾಗಿಲ್ಲ, ನಿಮ್ಗೆ ಹೇಗೆ ಬೇಕೋ ಹಾಗೆ ರುಬ್ಕೊಳ್ಬೋದು. ರುಬ್ಕೊಂಡು ಇದನ್ನು ತಕ್ಷಣವೇ ದೋಸೆ ಮಾಡ್ಕೊಳ್ಬೋದು. ಇದನ್ನೇನು ಫರ್ಮೆಂಟ್ ಮಾಡಬೇಕು, 8 ಗಂಟೆಗಳ ಕಾಲ ಇಡಬೇಕು ಅಂತೆಲ್ಲ ಏನಿಲ್ಲ, ರುಬ್ಬಿ ತಕ್ಷಣವೇ ದೋಸೆ ಮಾಡ್ಕೊಂಬಿಡ್ಬೋದು. ನಾನಿಲ್ಲಿ ಬರೀ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಬೇಕು ಅಂತಂದರೆ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ, ಶುಂಠಿ ಕೂಡ ಹಾಕ್ಕೊಳ್ಬೋದು, ರುಚಿ ಚೆನ್ನಾಗೇ ಇರುತ್ತೆ. ಬೆಳಗ್ಗೆ ಹೊತ್ತು ಆದಷ್ಟು ಪ್ರೋಟೀನು ಮತ್ತು ನಾರಿನಂಶ ಇರೋವಂತಹ ಬ್ರೇಕ್ಫಾಸ್ಟ್ನೇ ತಗೊಳ್ತಾ ಇದ್ದೀನಿ. ಇದು ಆರೋಗ್ಯಕ್ಕೂ ಒಳ್ಳೆಯದು, ಮತ್ತೊಂದು ವೆಯ್ಟ್ ಲಾಸ್ಗೂ ಸಹಾಯ ಮಾಡುತ್ತೆ. ಬರೀ ಕಾರ್ಬೋಹೈಡ್ರೇಟ್ಸ್ ಅಂದರೆ ಅಕ್ಕಿಯಿಂದ ಮಾಡಿರೋದಾಗಲಿ ಅಥವಾ ಗೋಧಿಯಿಂದ ಮಾಡಿರೋದಾಗಲಿ ಜಾಸ್ತಿ ತಿಂದರೆ ಅದು ಸ್ವಲ್ಪ ವೆಯ್ಟ್ ಪುಟ್ ಆನ್ ಆಗೋಕ್ಕೆ ಇದಾಗುತ್ತೆ. ಹಾಗಾಗಿ ಆದಷ್ಟು ಅದನ್ನು ಕಮ್ಮಿ ಮಾಡಿ ಪ್ರೋಟೀನ್ ಹೆಚ್ಚಿಗೆ ಇರೋವಂಥ ಊಟಗಳನ್ನ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿ ಈ ಥರ ಬ್ರೇಕ್ಫಾಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿ ಹಿಟ್ಟು ರೆಡಿ ಆಯಿತು ನೋಡಿ. ಈ ಥರ ಸ್ವಲ್ಪ ಗಟ್ಟಿಗೆ ಇರಬೇಕು, ನೀರಾಗಿರಬಾರ್ದು. ಸೊ ಹಿಟ್ಟು ರೆಡಿ ಆಗಿದೆ. ಇದಕ್ಕೊಂಚೂರು ಉಪ್ಪು ಹಾಕಿ ಚೆನ್ನಾಗಿ ಒಂದ್ಸಲಿ ಕಲಿಸ್ಕೊಂಡು ತೆಗೆದಿಟ್ಕೊಳ್ಬೇಕು. ಯಾವಾಗ ಬೇಕೋ ಅದು ದೋಸೆ ಆಗ ಹಾಕ್ಕೊಳ್ಬೋದು, ಇಲ್ಲ ತಕ್ಷಣವೇ ದೋಸೆ ಮಾಡ್ಕೊಳ್ಬೋದು. ಸಮನ್ವಿ ಕೂಡ ಸ್ಕೂಲ್ಗೆ ಇದೇ ಬ್ರೇಕ್ಫಾಸ್ಟ್.
ಏನಾಗುತ್ತೆ ಗೊತ್ತಾ, ವೆಯ್ಟ್ ಲಾಸ್ಗೆ ಅಂತ ಹೇಳಿ ಸಪ್ರೇಟ್ ಡಯೆಟ್ ಅಂತ ಮಾಡ್ಕೊಳ್ಬೇಡಿ. ಅದೇನಾಗುತ್ತೆ ಗೊತ್ತಾ, ತುಂಬ ಈ ಫ್ಯಾನ್ಸಿ ಡಯೆಟ್ಸ್ಗಳು ತುಂಬ ಬಂದ್ಬಿಟ್ಟಿದೆ. ಬರೀ ತರಕಾರಿಗಳನ್ನ ತಿನ್ಕೊಂಡಿರೋದು ಅಥವಾ ಬರೀ ಲೋ ಕ್ಯಾಲರಿ ಫುಡ್ ಅಂತ ತಿನ್ಕೊಂಡಿರೋದು. ಅದೇನಾಗುತ್ತೆ ಗೊತ್ತಾ, ಖಂಡಿತ ವೆಯ್ಟ್ ಲಾಸ್ ಆಗುತ್ತೆ, ಇಲ್ಲ ಅಂತಲ್ಲ. ಆದರೆ ಏನಾಗುತ್ತೆ ಗೊತ್ತಾ, ನೀವು ಆ ಡಯಟ್ ನಿಲ್ಲಿಸಿದ ತಕ್ಷಣ ಮತ್ತೆ ನೀವು ಏನು ವೆಯ್ಟ್ ಇದ್ರಿ ಅದಕ್ಕೆ ವಾಪಸ್ ಬಂದುಬಿಡ್ತೀವಿ. ಹಾಗಾಗಿ ತಾತ್ಕಾಲಿಕವಾಗಿ ಅಥವಾ ಅರ್ಜೆಂಟಲ್ಲಿ ವೆಯ್ಟ್ ಲಾಸ್ ಮಾಡಿಬಿಡ್ಬೇಕು ಅಂತ ಯಾವತ್ತೂ ಯೋಚನೆ ಮಾಡ್ತೀರಾ. ಲಾಂಗ್ ಟರ್ಮಲ್ಲಿ ಪರ್ಮನೆಂಟಾಗಿ ವೆಯ್ಟ್ ಮ್ಯಾನೇಜ್ ಆಗಬೇಕು, ವೆಯ್ಟ್ ಲಾಸ್ ಆಗಿ ಅದೇ ವೆಯ್ಟಲ್ಲಿ ಮ್ಯಾನೇಜ್ ಆಗಬೇಕು ಅಂತಂದರೆ ಕೆಲವು ಲೈಫ್ ಸ್ಟೈಲ್ ಬದಲಾವಣೆಗಳನ್ನ ಖಂಡಿತ ಮಾಡ್ಕೊಳ್ಬೇಕಾಗತ್ತೆ. ಅದೇನೇನು ಅಂತ ಮುಂದೆ ವಿಡಿಯೋನಲ್ಲಿ ನೋಡ್ತಾ ಹೋಗೋಣ. ಈಗ ಬೆಳಗಿನ ತಿಂಡಿಗೆ ನಾನಿಲ್ಲಿ ಪಪ್ಪಾಯ ಜೊತೆಗೆ ದೋಸೆ ಮಾಡ್ಕೊಳ್ತಾ ಇದ್ದೀನಿ. ಪಪ್ಪಾಯ ಹಣ್ಣಂತೂ ತುಂಬಾ ಒಳ್ಳೆಯದು. ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರಾಗೋವರೆಗೂ ಪ್ರತಿಯೊಬ್ಬರೂ ತಿನ್ಬೋದು. ಅಟ್ಲೀಸ್ಟ್ ವಾರಕ್ಕೆ 2 ದಿನನಾದರೂ ಪಪ್ಪಾಯ ಹಣ್ಣನ್ನ ತಿನ್ನಬೇಕು. ಇದಂತೂ ವೆಯ್ಟ್ ಲಾಸ್ ಮಾಡೋಕ್ಕೆ ತುಂಬ ಸಹಾಯ ಆಗುತ್ತೆ. ಮತ್ತು ಗಟ್ ಹೆಲ್ತಿಗೆ ತುಂಬ ಒಳ್ಳೆಯದು. ಕಾನ್ಸ್ಟಿಪೇಷನ್ ಎಲ್ಲ ಇದ್ರಂತೂ ವಾರಕ್ಕೆ 2 ಅಲ್ಲ 3 ದಿನ ತಿಂದ್ರಂತೂ ಕಾನ್ಸ್ಟಿಪೇಷನ್ ಸಮಸ್ಯೆ ಅನ್ನೋದೇ ಬರೋದಿಲ್ಲ, ಅಷ್ಟು ಒಳ್ಳೆಯದು. ಪ್ರತಿಯೊಂದು ಆಹಾರದಲ್ಲೇ ಇರೋದು. ಅಂದರೆ ನಾವು ಒಳ್ಳೆ ಊಟ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ಕೆಟ್ಟ ಊಟ ಅಂತ ಇರೋದಿಲ್ಲ. ಅಂದರೆ ಜಂಕ್ ಫುಡ್ ಆಗಿರ್ಬೋದು, ಫಾಸ್ಟ್ ಫುಡ್ಸ್ ಆಗಿರ್ಬೋದು, ಅನ್ನೆಸೆಸರಿ ಪ್ರಿಸರ್ವೇಟಿವ್ಸ್ ಇರೋ ಫುಡ್ ಆಗಿರ್ಬೋದು, ಇದೆಲ್ಲ ತಿನ್ನೋದ್ರಿಂದ ಆರೋಗ್ಯ ಹಾಳಾಗುತ್ತೆ. ಸೊ ಪ್ರತಿಯೊಂದನ್ನು ಆಹಾರದಿಂದಲೇ ಸರಿ ಮಾಡ್ಕೊಳ್ಬೇಕು. ಮತ್ತಿಲ್ಲಿ ದೋಸೆ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದ್ರ ಜೊತೆ ನಾನು ಹೀರೆಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ. ಹೀರೆಕಾಯಿ ಚಟ್ನಿ ಹೇಗೆ ಮಾಡಿದ್ದೆ ಅಂತ ನೆನ್ನೆ ದಿನ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವೆಲ್ಲ ಸುಮಾರು ಜನ ನೋಡಿರ್ತೀರ. ತಿಂಡಿ ಎಲ್ಲ ತಿಂದಮೇಲೆ ಗುಂಡಣ್ಣನ ಮಲಗಿಸಿ ಈಗ ಸ್ವಲ್ಪ ಸೋಫಾ ಕವರ್ಸ್ ಚೇಂಜ್ ಮಾಡ್ತಾಯಿದ್ದೀನಿ. ನಮ್ಮ ಮನೆಯದು ಲೈಟ್ ಸೋಫಾ ಅಲ್ವಾ, ಮಕ್ಕಳು ಆಟಾಡಿ ತುಂಬ ಗಲೀಜು ಮಾಡಿಬಿಟ್ಟಿದ್ರು. ಅಯ್ಯೋ ಇವಾಗ ಮತ್ತೆ ಸೋಫಾ ಚೇಂಜ್ ಮಾಡೋಕ್ಕೂ ಆಗಲ್ಲ, ಸೋಫಾ ಚೆನ್ನಾಗಿದೆ ಆದರೆ ಗಲೀಜು ಮಾಡಿಬಿಟ್ಟಿದ್ದಾರೆ, ಏನು ಮಾಡೋದು ಅಂತಿದ್ದಾಗ ಆನ್ಲೈನಲ್ಲಿ ಈ ಸೋಫಾ ಕವರ್ಸ್ ನೋಡಿದೆ, ತುಂಬ ಇಷ್ಟ ಆಯಿತು. ಅದಕ್ಕೆ ಮುಂಚೆನೂ ಹಾಕಿದ್ದೆ ನೋಡಿ. ಅದೂ ವಾರಕ್ಕೆ 1 ದಿವಸ 15 ದಿನಕ್ಕೆ 1 ದಿವಸನೇ ಗಲೀಜು ಮಾಡಿಬಿಡ್ತಾರೆ. ಹಾಗಾಗಿ ಆಗಾಗ ಅದನ್ನು ಚೇಂಜ್ ಮಾಡ್ತಾನೆ ಇರಬೇಕು. ಅದು ಎಷ್ಟು ಕೆಲಸ ಇರುತ್ತೆ ಅಂತಂದರೆ ಟೈಮೇ ಸಾಕಾಗಲ್ವೇನೋ ಅಂತ ಅನಿಸ್ಬಿಡುತ್ತೆ. ತುಂಬ ಜನ ಕೇಳ್ತೀರಾ, ನಿಮ್ಮ ಮನೆಗೆ ಕೆಲಸ ಮಾಡೋಕ್ಕೆ ಬರ್ತಾರಾ ಇಲ್ವಾ ಅಂತ ಕೇಳ್ತಾನೆ ಇರ್ತೀರ. ಬರ್ತಾರೆ ಹೆಲ್ಪ್ ಮಾಡೋದಕ್ಕೆ, ನನಗೆ ಪಾತ್ರೆ ತೊಳ್ಕೊಳಕ್ಕೆ ಬರ್ತಾರೆ, ಮನೆ ಒರೆಸಿ ಗುಡಿಸಿ ಎಲ್ಲ ಮಾಡ್ಕೊಡೋದಕ್ಕೆ ಬರ್ತಾರೆ. ಆದ್ರೂ ಅದಾದಲ್ದೇನು ಇನ್ನೂ ಸುಮಾರು ಕೆಲಸಗಳಿರುತ್ತೆ. ಅಡುಗೆ ಮಾಡೋದಾಗಿರ್ಬೋದು, ಮನೇಲಿ ಚಿಕ್ಕ ಪುಟ್ಟ ಕ್ಲೀನಿಂಗ್ ಅಂತೂ ಇದ್ದೇ ಇರುತ್ತೆ. ಮನೆ ಕೆಲಸ ಅಂತೂ ಒಂದು ನೆವರ್ ಎಂಡಿಂಗ್ ಟಾಸ್ಕ್ ಥರ ಆಗೋಗಿರುತ್ತೆ ಅಲ್ವಾ. ಸಮಾಚಾರ ಇರು, ಈ ಕಡೆ ಬಾ. ದುಡ್ಡು ಮೂರೆಲ್ಲಿಂದ ಬರುತ್ತೆ ಕೊಂಬು? 2 ಕೊಂಬು. ನಿಧಾನ ಸಮನ್ವಿ. ಅಯ್ಯೋ ಹೌದಾ? ಅಲ್ಲಿ ಯಾರು ಆಟ ಸಾಮಾನೆಲ್ಲ ಹಂಗೆ ತುರುಕಿಟ್ಟಿರೋದು? ಗುಂಡು ಹೋಗಿ ತುರುಕ್ತಾನ ಅವನು. ಏನು ಮಾಡ್ತಾನೆ? ಹಲೋ ಸಾಹೇಬ್ರೆ, ಏನದು ಗಲಾಟೆ? ಯಾಯ್ ತರ್ಲೆ ದುಡ್ಡು ಇಲ್ಲಿ ನೋಡಿ. ಸಮನ್ವಿ ಸ್ಕೂಲಿಂದ ಬಂದಮೇಲಂತೂ ಇವನು ಮಲಗೋದೇ ಇಲ್ಲ, ನಿದ್ದೆ ಇದ್ರೂ ಆಡ್ತಾನೆ ಇರ್ತಾನೆ, ಕಿರ್ಚ್ತಾನೆ ಇರ್ತಾನೆ. ಅವಳು ಇನ್ನೂ ವ್ಯಾನ್ ಇಳಿದು ಒಳಗೆ ಬರೋ ಅಷ್ಟರಲ್ಲಿ ಕುಣಿತಿರ್ತಾನೆ. ಅಕಸ್ಮಾತ್ ನಿದ್ದೆ ಮಾಡಿದ್ರೇನು ಅವಳ ವಾಯ್ಸ್ ಕೇಳಿದ ತಕ್ಷಣ ಎದ್ಬಿಡ್ತಾನೆ. ಅಕ್ಕ ಅಂದರೆ ತುಂಬ ಇಷ್ಟ ಅವನಿಗೆ. ಅಕ್ಕ ಬಂದ್ಲು ಅಂದ ತಕ್ಷಣ ಟಕ್ ಅಂತ ಆ ಕಡೆ ಈ ಕಡೆ ಎದ್ದು ನೋಡ್ತಾ ಇರ್ತಾನೆ. ಮತ್ತಿಲ್ಲಿ ಮಧ್ಯಾಹ್ನದ ಊಟಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಇದು ಮೂಲಂಗಿ ಮೊಸರು ಸಾಸಿವೆ ಒಂದು ಮಾಡ್ಕೊಂಬೋಣ ಅಂತ ಹೇಳಿ ಮೂಲಂಗಿ ತುರಿದಿಟ್ಕೊಂಡಿರೋ ಮೂಲಂಗಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಉಪ್ಪು ಇಷ್ಟನ್ನು ಹಾಕಿ ಮೊಸರು ಹಾಕ್ಕೊಳ್ಬೇಕು. ಮೊಸರು ಗಟ್ಟಿ ಮೊಸರು ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಮೊಸರು, ಮೂಲಂಗಿ,
ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಉಪ್ಪು ಇಷ್ಟನ್ನು ಹಾಕಿ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊಸರು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಯಾಕಂತಂದರೆ ನೀರು ಬಿಟ್ಕೊಂಬಿಡುತ್ತೆ ಮೂಲಂಗಿ ಸ್ವಲ್ಪ ಜಾಸ್ತಿನೇ. ಹಾಗಾಗಿ ಜಾಸ್ತಿ ನೀರಾಗಿರಬೇಕು ಅಂತಂದರೆ ಕಮ್ಮಿ ಮೊಸರು ಹಾಕ್ಕೊಳ್ಳಿ. ಇಲ್ಲ ನೀರಿದ್ದರೆ ಚೆನ್ನಾಗಿರತ್ತೆ ಅಂತಂದರೆ ಮೊಸರು ಸ್ವಲ್ಪ ಹೆಚ್ಚಿಗೆನೇ ಹಾಕ್ಕೊಳ್ಬೋದು. ಇಷ್ಟನ್ನು ಹಾಕಿ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಬೇಕು. ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಇಷ್ಟೇ. ನಾನು ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಏನೂ ಹಾಕಲ್ಲ. ಯಾಕಂದರೆ ಮೂಲಂಗಿಲೇ ಒಂದು ಸ್ವಲ್ಪ ಖಾರ ಇದ್ದೇ ಇರುತ್ತೆ. ಹಾಗಾಗಿ ಬ್ಯಾಲೆನ್ಸ್ ಆಗುತ್ತೆ ರುಚಿ. ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಟ್ರೆ ಮೂಲಂಗಿ ಮೊಸರು ಸಾಸಿವೆ ರೆಡಿ ಆಗುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಮೊನ್ನೆ ದಿನ ಒಬ್ಬರು ನನ್ನ ವ್ಯೂವರ್ಸೇ ಹೇಳ್ತಾಯಿದ್ರು, ನಮ್ಮ ಮನೆಯಲ್ಲಿ ಮೂಲಂಗಿ ಮೊಸರು ಸಾಸಿವೆ ಮಾಡ್ತೀವಿ ಅಂತ. ಅದನ್ನೇ ಅವ್ರು ಹೇಳಿದ ತಕ್ಷಣ ನನಗೂ ಜ್ಞಾಪಕ ಬಂತು. ತಕ್ಷಣ ಅದಕ್ಕೆ ಮಾಡಿ ಆ ರೆಸಿಪಿನ ಕೂಡ ನಿಮ್ಮ ಜೊತೆ ಹಂಚ್ಕೊಂಡೆ. ಮಧ್ಯಾಹ್ನದ ಊಟ ಸಹ ಜಾಸ್ತಿ ಅನ್ನ ತಗೊಳ್ಳೋದಿಲ್ಲ. ಸ್ವಲ್ಪ ಅನ್ನ, ಸ್ವಲ್ಪ ಜಾಸ್ತಿ ಪಲ್ಯ ಮತ್ತು ಒಂದು ಕೋಸಂಬರಿ ಅಥವಾ ಈ ಥರ ಮೊಸರು ಸಾಸಿವೆ ಈ ಥರ ಏನಾದರೂ ಒಂದು ಮಾಡಿಕೊಂಡು ತಗೊಳ್ತೀನಿ. ಅನ್ನ ಕಮ್ಮಿ, ಪಲ್ಯ ಎಲ್ಲ ಜಾಸ್ತಿ. ಹೀಗೆ ಮಾಡೋದ್ರಿಂದ ಹೊಟ್ಟೆನೂ ತುಂಬ್ದಂಗೆ ಅನಿಸುತ್ತೆ, ಫುಲ್ ಅಂತ ಅನಿಸುತ್ತೆ. ಇನ್ನಷ್ಟು ಅನ್ನ ತಿನ್ನಬೇಕು ಅಂತ ಅಥವಾ ಇನ್ನಷ್ಟು ಊಟ ಮಾಡಬೇಕು ಅಂತ ಅನಿಸೋದಿಲ್ಲ. ನನಗೆ ಸ್ವಲ್ಪ ಅನ್ನ ಜಾಸ್ತಿ ಇಷ್ಟ. ಅನ್ನ ಇಲ್ದಿರ ನನಗೆ ಇರೋಕ್ಕಾಗೋದೇ ಇಲ್ಲ. ಹಾಗಾಗಿ ಡಯಟ್ ಮಾಡ್ತೀನಿ ಅಂತ ಹೇಳಿ ಅನ್ನ ಬಿಟ್ಟು ಅಯ್ಯೋ ಅನ್ನ ತಿಂತಾ ಇಲ್ವಲ್ಲ ಅಂತ ಕೊರಗೋದಕ್ಕಿಂತ ಒಂದು ಸ್ವಲ್ಪ ಅನ್ನ ತಿಂದು ಜಾಸ್ತಿ ತರಕಾರಿಗಳು, ಕಾಳುಗಳು ಇದನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೊಳ್ತಾ ಇದ್ದೀನಿ. ಅದು ನಾವು ಜಾಸ್ತಿ ಯಾಕೆ ಹೇಳ್ತಾರೆ ಕಾರ್ಬ್ಸ್ ತಿನ್ನಬಾರ್ದು ಅಂತಂದರೆ, ನಾವು ಎಷ್ಟು ಕಾರ್ಬ್ಸ್ ತಿಂತೀವೋ ಅಷ್ಟು ನೀರು ಹಿಡಿಯತ್ತಂತೆ ಕಾರ್ಬ್ಸು. ಅಂದರೆ ನಾವು ಅನ್ನ ನೋಡಿಬೇಕಂದ್ರೆ ನೀವು ಎಷ್ಟು ನೀರು ಹಾಕ್ತಿರೋ ಅಷ್ಟು ನೀರನ್ನು ಹೀರ್ಕೊಳ್ಳುತ್ತೆ ಅನ್ನ. ಹಾಗಾಗಿ ಅನ್ನ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ಎಲ್ಲದೂ ಅಷ್ಟೇ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇದ್ದಷ್ಟು ನೀರನ್ನ ಜಾಸ್ತಿ ಹೀರ್ಕೊಳ್ಳುತ್ತೆ. ಅದು ವೆಯ್ಟ್ ಪುಟ್ ಡೌನ್ ಆಗುತ್ತೆ. ಕಾರ್ಬ್ಸ್ ಪೂರ್ತಿ ಜಾಸ್ತಿ ಅವಶ್ಯಕತೆಗಿಂತ ಜಾಸ್ತಿ ನಾವು ತಗೊಂಡಾಗ ಎಷ್ಟು ಬೇಕೋ ಅಷ್ಟು ಬಾಡಿ ಉಪಯೋಗಿಸ್ಕೊಂಡು ಅದನ್ನು ಮಿಕ್ಕಿದ್ದೆಲ್ಲ ಫ್ಯಾಟಾಗಿ ಬೇರೆ ಭಾಗಗಳಿಗೆಲ್ಲ ಕಳಿಸ್ಬಿಡುತ್ತೆ. ಹಾಗಾಗಿ ಕಾರ್ಬೋಹೈಡ್ರೇಟ್ಸ್ ಆಗಿರಬಹುದು, ಎಣ್ಣೆ, ಜಿಡ್ಡು ಇಂಥ ಪದಾರ್ಥಗಳನ್ನ ಕಮ್ಮಿ ಮಾಡಬೇಕು. ಸ್ವೀಟ್ ಅಂತೂ ನಾನು ತಗೊಳ್ತಾನೇ ಇಲ್ಲ. 0 ಶುಗರ್ ಮಾಡಬೇಕು ಅಂತ ಅಂದ್ಕೊಂಡೆ, ಅದು ಪ್ರಾಕ್ಟಿಕಲಿ ಇಂಪಾಸಿಬಲ್. ಅಂದರೆ ನಮ್ಮ ದಿನನಿತ್ಯದ ಡಯಟಲ್ಲಿ 0 ಶುಗರ್ 1 ತಿಂಗಳಿಗೆ ಮಾಡಿ ಬಿಡೋದೆಲ್ಲ ಮಾಡಬಾರ್ದು. ದಿನನಿತ್ಯ ಏನು ಅಟ್ಲೀಸ್ಟ್ ಒಂದು ಕಾಫಿಗೆ 1 ಸ್ಪೂನ್ ಶುಗರ್ ತಗೊಳ್ತೀವಿ. ಆ ಥರ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಅನ್ನೆಸೆಸರಿ ಸುಮ್ಮನೆ ಸಿಹಿ ತಿನ್ನೋದಾಗಿರಬಹುದು, ಆ ಥರ ಮಾಡ್ತಾಯಿಲ್ಲ. ಇವಾಗ ಸಡನ್ನಾಗಿ 1 ತಿಂಗಳು 0 ಶುಗರ್ ಡಯಟ್ ಅಂತ ಮಾಡಿಬಿಡೋದು. ಅದಾದಮೇಲೆ ವೆಯ್ಟ್ ಲಾಸ್ ಆಗುತ್ತೆ. ಮತ್ತು ಮುಂದಿನ ತಿಂಗಳು ಇನ್ನೊಂದು ಮಾಡೋದು. ದೇಹ ಇದು ಕನ್ಫ್ಯೂಷನ್ ಆಗಿಬಿಡುತ್ತೆ. ಏನಪ್ಪ ಮಾಡ್ತಿದ್ದಾರೆ ಇವರು ನನ್ನ ಇದ್ರ ಜೊತೆ, ನಾನು ಇವಾಗ ಯಾವುದಕ್ಕೆ ಅಡ್ಜಸ್ಟ್ ಆಗಬೇಕು ಅಂತ ದೇಹನ ಕನ್ಫ್ಯೂಸ್ ಮಾಡೋದ್ರ ಬದಲು ಒಂದು ಪರ್ಮನೆಂಟ್ ಲೈಫ್ ಸ್ಟೈಲ್ ಚೇಂಜ್ನ ಮಾಡ್ಕೊಳ್ಬೇಕು. ಹಾಗಾಗಿ ನನ್ನ ಲೈಫ್ ಸ್ಟೈಲಲ್ಲಿ ಏನಿತ್ತೋ ಲೈಫ್ ಸ್ಟೈಲು ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನು ಏನು ಫಾಲೋ ಮಾಡ್ತಿರೋದು ಪೋರ್ಷನ್ ಕಂಟ್ರೋಲ್ ಮಾಡೋದು. ನೀವು 3 ದೋಸೆ ತಿಂತಾ ಇದ್ದಿದ್ರೆ ಅದನ್ನು 2 ದೋಸೆ, ಒಂದೇ ಸಲ 1 ದೋಸೆಗೆ ಬರೋದ್ರ ಬದಲು 3 ತಿಂತಾಯಿದ್ರೆ 2 ದೋಸೆ ಅಥವಾ 2.5 ದೋಸೆ ಹಾಗೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ತಾ ಬರಬೇಕು. ಪೋರ್ಷನ್ ಕಂಟ್ರೋಲ್ ಜೊತೆಗೆ ಮೆಟಬಾಲಿಸಮ್ನ ಜಾಸ್ತಿ ಮಾಡ್ಕೊಳ್ಳೋದನ್ನ ಮೊದಲು ಇದು ಮಾಡಬೇಕು. ಯಾಕಂತಂದರೆ ಪ್ರತಿಯೊಬ್ಬರಿಗೂ ಒಂದು ವಯಸ್ಸಾಗ್ತಾ ಅಂದರೆ 20 ವರ್ಷದವರೆಗೂ ಒಂದು ಮೆಟಬಾಲಿಸಮ್ ಇರುತ್ತೆ. 20 ವರ್ಷದಿಂದ 30 ವರ್ಷದವರೆಗೂ ಇನ್ನೊಂದು ಥರ ಮೆಟಬಾಲಿಸಮ್. 30 ವರ್ಷ ಆದಮೇಲೆ ಸ್ವಲ್ಪ ಮೆಟಬಾಲಿಸಮ್ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗಾಗಿ ಅದನ್ನು ಜಾಸ್ತಿ ಮಾಡ್ಕೊಳ್ಳೋದನ್ನ ನೋಡಬೇಕು. ಹಾಗಾಗಿನೇ ನಾನು ವಿಡಿಯೋ ಶುರುವಿನಲ್ಲಿ ಹೇಳ್ದಂಗೆ ವೆಯ್ಟ್ ಲಾಸ್ ಡ್ರಿಂಕ್ ಆಗಿರ್ಬೋದು, ಇಲ್ಲ ಅಜ್ವೈನ್ ಬರುತ್ತಲ್ಲ, ಓಂಕಾಳು ಅಂತ ಹೇಳ್ತೀವಲ್ಲ, ಅದ್ರ ನೀರು ಊಟ ಆಗಿ 1-3/4 ಗಂಟೆ ಆದಮೇಲೆ ಕುಡಿಯೋದು, ಅಥವಾ ಶುಂಠಿ ರಸ ಹಾಕಿ ನೀರು ಕುಡಿಯೋದು, ಇಂಥದನ್ನೆಲ್ಲ ಮಾಡ್ಬೋದು. ಒಂದು ಸ್ವಲ್ಪ ದಿನ ಅದನ್ನು ಪರ್ಮನೆಂಟಾಗಿ ಅಂತಲೂ ಹೇಳಲ್ಲ ನಾನು. ಬೇರೆ ಬೇರೆ ಥರ ಡ್ರಿಂಕ್ಸ್ನ ಟೀ, ಕಾಫಿ ಕುಡಿಯೋ ಬದಲು ಈ ಥರ ಇನ್ಕ್ಲೂಡ್ ಮಾಡ್ಕೊಳ್ಬೋದು. ಈಗ ಸದ್ಯಕ್ಕೆ ಇಷ್ಟನ್ನು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಂದು ಡೆಲಿವರಿ ಆದಾಗಿಂದ ಇಲ್ಲಿವರೆಗೂ ಒಂದು 9 kg ವೆಯ್ಟ್ ಲಾಸ್ ಆಗಿದೆ. ಇಷ್ಟನ್ನೇ ಮಾಡ್ತಾ ಇರೋದು ನಾನು. ಮಧ್ಯದಲ್ಲಿ ಅದು ಇದು ಫಂಕ್ಷನು ಅದು ಇದು ಅಂತ ಹೇಳಿ ವೆಯ್ಟು ಮೇಲೆ ಕೆಳಗೆ ಆಗ್ತಾನೇ ಇತ್ತು. ಬಟ್ ಹೆಚ್ಚು ಕಮ್ಮಿ ಇದೇ ಥರ ಊಟದ ಪದ್ಧತಿ ನಾನು ಫಾಲೋ ಮಾಡ್ತಾ ಇರೋದು. ಮತ್ತಿಲ್ಲಿ ತೋಟದಿಂದ ನಮ್ಮ ಅಪ್ಪಾಜಿ ನಿಂಬೆಹಣ್ಣ ತುಂಬ ತಂದು ಕೊಟ್ಬಿಟ್ಟಿದ್ರು. ಅದು ಹಾಳಾಗಿಬಿಡತ್ತೆ ಅಂತ ಹೇಳಿ ಎಲ್ಲ ರಸ ಹಿಂಡಿ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಒಂದು ಗಾಜಿನ ಬಾಟ್ಲಲ್ಲಿ ಎತ್ತಿಟ್ಬಿಟ್ರೆ ತುಂಬ ದಿನವರೆಗೂ ಬಳಸ್ಬೋದು. ತುಂಬ ದಿನ ಅಂತಂದರೆ ಒಂದು ತಿಂಗಳವರೆಗೂ, 1.5 ತಿಂಗಳವರೆಗೂ ಏನೂ ಆಗಲ್ಲ. ಹಾಗೆ ಬೇಕಾದಾಗೆಲ್ಲ ಆ ರಸನೇ ತೆಗೆದು ಹಾಕ್ಕೊಳ್ಬೋದು. ಮೇಕ್ ಶ್ಯೂರ್ ಅದರಲ್ಲಿ ಬೀಜ ಇರಬಾರ್ದು ಅಷ್ಟೇ. ಬೀಜ ಇದ್ದರೆ ಕಹಿ ಬಂದುಬಿಡುತ್ತೆ. ಇಲ್ಲ ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ತುಂಬ ನಿಂಬೆ ಹಣ್ಣುಗಳು
ವಿಷಯಗಳಿದ್ದರೆ ಈ ಥರ ಮಾಡ್ಕೊಳ್ಬೋದು. ಇಲ್ಲಾಂದರೆ ಒಂದು ಗಾಜಿನ ಬಾಟ್ಲಲ್ಲಿ ಅಥವಾ ಒಂದು ಡಬ್ಬದಲ್ಲಿ ಟಿಶ್ಯೂ ಪೇಪರ್ ಹಾಕಿನೂ ತೆಗೆದಿಟ್ಕೊಳ್ಬೋದು. ಬಟ್ ಅದನ್ನು ತುಂಬ ದಿನ ಇಡೋಕ್ಕಾಗಲ್ಲ, ಒಣಗೋದಂಗೆ ಆಗಿಬಿಡುತ್ತೆ, ಇಲ್ಲ ಒಂದೊಂದೇ ಕೊಳಿತಾ ಬರುತ್ತೆ. ಒಂದು ಹೋಯಿತು ಅಂತಂದರೆ ಎಲ್ಲ ನಿಂಬೆಹಣ್ಣು ಹೋಗಿಬಿಡುತ್ತೆ. ಹಾಗಾಗಿ ಈ ಥರ ಹಿಂಡಿ ರಸ ಮಾಡಿ ಇಟ್ಕೊಂಬಿಟ್ರೆ ಚೆನ್ನಾಗಿರುತ್ತೆ. ಸೊ ನನ್ನ ವೆಯ್ಟ್ ಲಾಸ್ಗೆ ಅಂತ ಹೇಳಿ ಈ ಥರ ಎಲ್ಲ ಊಟದ ಪದ್ಧತಿ ಫಾಲೋ ಮಾಡ್ತಾಯಿದ್ದೀನಿ. ಮತ್ತು ರಾತ್ರಿ ಹೊತ್ತು ಚಪಾತಿ ಅಥವಾ ಅನ್ನ ಯಾವುದಿರುತ್ತೋ ಅದೇನೇ. ವಿಶೇಷವಾಗಿ ವೆಯ್ಟ್ ಲಾಸ್ಗೆ ಅಂತ ಇನ್ನೂ ಸದ್ಯಕ್ಕೆ ಏನೂ ಆ ಥರ ಮಾಡ್ತಿಲ್ಲ. ಏನಿರುತ್ತೋ ಅದನ್ನೇ ಪೋರ್ಷನ್ ಕಂಟ್ರೋಲ್, ಅಂದರೆ ಸ್ವಲ್ಪ ಎಷ್ಟು ತಿಂತಿದ್ನೋ ಅದಕ್ಕಿಂತ ಸ್ವಲ್ಪ ಕಮ್ಮಿ ತಿಂತಾಯಿದ್ದೀನಿ. ಆ್ಯಂಡ್ ನಾನು ಬ್ರೆಸ್ಟ್ ಫೀಡ್ ಮಾಡ್ತಿರೋದ್ರಿಂದ ತುಂಬ ಅತಿಯಾದ ಇದು ಡಯಟ್ ಎಲ್ಲನೂ ಮಾಡೋದಕ್ಕೆ ಹೋಗಲ್ಲ. ಇಲ್ಲ ಅಂತಂದ್ರೂ ಒಂದು ಫ್ಯಾನ್ಸಿ ಡಯಟ್ ನನಗೆ ಟ್ರೈ ಮಾಡೋಕ್ಕೆ ಇಷ್ಟನೇ ಇಲ್ಲ. ಯಾಕಂತಂದರೆ ಅದೆಲ್ಲ ಟೆಂಪ್ರವರಿ, ಪರ್ಮನೆಂಟಾಗಿ ಯಾವಾಗಲೂ ಸೊಲ್ಯೂಷನ್ ಹುಡ್ಕೊಳ್ಬೇಕು ಅನ್ನೋದು ನನ್ನಿದು. ಹಾಗಾಗಿ ಅದು ಯಾವುದೂ ಮಾಡದೆ ಏನು ಮನೆಯಲ್ಲಿ ಮಾಡ್ತೀವೋ ಪ್ರತಿನಿತ್ಯದ ಆಹಾರ ಅದನ್ನೇ ಒಂದು ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ತೊಗೊಳ್ತಾ ಇದ್ದೀನಿ ಅಷ್ಟೇ. ಇದರಲ್ಲೇ ನನಗೆ ಸುಮಾರು ರಿಸಲ್ಟ್ಸ್ ಕಾಣಿಸ್ತದೆ. ಇನ್ನೂ ಜಾಸ್ತಿ ಬೇಕು, ತಿಂಗಳಿಗೇ ಒಂದು 2-3 kg ಆಗಬೇಕು ಅಂತಂದರೆ ಅದಕ್ಕೆ ಇನ್ನೊಂದು ಸ್ವಲ್ಪ ಎಕ್ಸಸೈಸು ಅದು ಇದು ಎಲ್ಲ ಮಾಡಬೇಕು. ಅದು ಸದ್ಯಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ಲ. ಬೆಳಗ್ಗೆ ಎಷ್ಟು ಬೇಗ ಎದ್ರೇನೋ ಟೈಮ್ ಸಾಕಾಗ್ತಿಲ್ವೇನೋ ಅಂತಲೇ ಅನ್ನಿಸ್ತಾ ಇದೆ. ಮಗು ಇನ್ನೊಂದು ಚೂರು ದೊಡ್ಡವನಾಯಿತು ಅಂತಂದರೆ ಬಹುಶಃ ನನಗೂ ಎಕ್ಸಸೈಸ್ ಮಾಡೋದಕ್ಕೆ ಅಥವಾ ವಾಕ್ ಎಲ್ಲ ಹೋಗೋದಕ್ಕೆ ಒಂದು ಸ್ವಲ್ಪ ಸಮಯ ಸಿಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ಊಟದಲ್ಲೇ ಕಂಟ್ರೋಲ್ ಮಾಡಿಕೊಂಡು ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕಾಗತ್ತೆ ಅಷ್ಟೇ. ಸೊ ಇಷ್ಟು ಮಾತಾಡ್ತಾ ಇವತ್ತಿನ ವಿಡಿಯೋ ಕಡೆಗೆ ಬಂದುಬಿಟ್ಟಿದ್ವಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಸ್ವಲ್ಪ ಮಟ್ಟಿಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇವ್ನು ನೋಡಿ ಇಲ್ಲಿ ಮೆಟ್ಲು ಹತ್ತಕ್ಕೆ ಬಂದ್ಬಿಟ್ಟಿದ್ದಾನೆ. ಈಗಂತೂ ಭಯ, ಅವನ್ನ ಈಚೆ ಬಿಟ್ಟು ಒಳಗೆ ಹೋಗೋ ಅಷ್ಟರಲ್ಲಿ ಮೆಟ್ಲು ಹತ್ರ ಬಂದುಬಿಡ್ತಾನೆ ಹತ್ಕೊಂಡು ಹೋಗೋದಕ್ಕೆ. ಸರಿ, ಮತ್ತು ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ಹೇಗೆ ಅನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ, ಸರಿನಾ? ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ. ಓಕೆ, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.